ಸಾಲ ಸೋಲ ಮಾಡಿ ರೈತ ಬೆಳೆದಂತಹ ಏನು ಬಂಗಾರದ ಒಂದು ದಾಳಿಂಬೆ ಬೆಳೆ ಈಗ ಸಂಪೂರ್ಣವಾಗಿ ಸುಮಾರು 250 ಗಿಡಗಳು ಸುಟ್ಟು ಕರಕಲಾಗಿ ಈಗ ರೈತ ಕಂಗಾಲಾಗಿರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದಿನ್ನೂರು ಗ್ರಾಮದಲ್ಲಿ ನಾನಿರುವಂಥದ್ದು. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಈಗಾಗಲೇ ಈ ಒಂದು ಏನು ಬೆಸ್ಕಾಂನ ರೈತರ ತೋಟಗಳಿಗೆ, ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಹ ಲೈನ್ ಹೋಗಿದೆ. ಇದೇ ಒಂದು ಲೈನು ಸುಮಾರು ಸಾಕಷ್ಟು ವರ್ಷಗಳ ಹಿಂದೆ ಈ ಒಂದು ಲೈನನ್ನು ರೈತರ ತೋಟಗಳಿಗೆ ಹಾಕಲಾಗಿದೆ. ಆದರೆ ರೈತರ ತೋಟಗಳ ಮೇಲೆ ಹೋಗಿರುವಂತಹ ಈ ಒಂದು ಲೈನ್ನ ಒಂದು ತಂತಿ ಕಟ್ಟಾಗಿ ತುಂಡಾಗಿ ರೈತರ ದಾಳಿಂಬೆ ಬೆಳೆದಿರುವಂತಹ ರಾಜಣ್ಣ ಅನ್ನುವಂತಹ ರೈತನ ತೋಟದ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಒಂದು ದಾಳಿಂಬೆ ಸುಮಾರು 250 ಗಿಡಗಳು, ಲಕ್ಷಾಂತರ ರೂಪಾಯಿ ಬೆಳೆ ಇರುವಂತಹ 250 ಗಿಡಗಳು ಈಗ ಸುಟ್ಟು ಕರಕಲಾಗಿದೆ. ಜೊತೆಗೆ ಈ ಒಂದು ತೋಟಕ್ಕೆ ಅಳವಡಿಸಿರುವಂತಹ ಏನು ಹನಿ ನೀರಾವರಿ ಪದ್ಧತಿಯ ಡ್ರಿಪ್ಪು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಈಗ ರೈತ ಕಂಗಾಲಾಗಿರುವಂಥದ್ದು. ಸಾಲ ಸೋಲ ಮಾಡಿ ಈ ಒಂದು ಬೆಳೆಗಳನ್ನು ಸುಮಾರು 2 ವರ್ಷಗಳಿಂದ ಪೋಷಿಸಿಕೊಂಡು ಈ ರೈತ ಬರ್ತಾ ಇದ್ದ. ಆದರೆ ಇದೀಗ ಸಂಪೂರ್ಣವಾಗಿ ನಾವು ನೋಡ್ಬೋದು, ಇದೇ ಒಂದು ವಿದ್ಯುತ್ನ ತಂತಿ ಏನಿದೆ, ಈ ಒಂದು ತಂತಿ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಸುಮಾರು 250 ಗಿಡಗಳು ಇವತ್ತು ನಾಶ ಆಗಿದ್ದಾವೆ. ಹಾಗಾಗಿ ರೈತ ಇವತ್ತು ಸಾಲ ಸೋಲ ಮಾಡಿ ಈಗ ಕಂಗಾಲಾಗಿ ಕೂತಿದೆ. ಈಗ ನಮ್ಮ ಜೊತೆ ಆ ರೈತನೇ ಇದ್ದಾನೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಏನಾಯಿತು ಆ್ಯಕ್ಚುಲಿ? ಯಾವ ರೀತಿ ಈಗ ನಿಮ್ಮ ತೋಟಕ್ಕೆ ಈ ರೀತಿಯಾಗಿ ಬೆಂಕಿ ಬಿತ್ತು? ಬೆಂಕಿ ನಿನ್ನೆ 3 ಗಂಟೆ ಸಮಯದಲ್ಲಿ ಒಂದು ಲೈನು ಕಟ್ಟಾಗಿ ಅದು ಗಿಡದ ಮೇಲೆ ಬಿದ್ದು ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಹುಲ್ಲಿನ ಇದರ ಮೇಲೆ ಎಲ್ಲ ತೋಟದ ರೌಂಡ್ಸ್ ಆಗಿ ಇದು ಹಬ್ಬಿಕೊಂಡು ಡ್ರಿಪ್ಸು ಎಲ್ಲ ಕರಕಲಾಗಿ ಸುಟ್ಟು ಹೋಗಿ ನಾಶವಾಗಿದೆ. ಇವಾಗ ಅದಕ್ಕೆ ಸೂಕ್ತ ನಮ್ಗೆ ಪರಿಹಾರ ಅಂತ ಏನೋ ಇದು ಮಾಡ್ತೀರಾ, ಅದನ್ನು ಮಾಡಿ ಇದು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯನ ಇದು ತಂತಿಗಳದು ಅಂತ? ಬೆಸ್ಕಾಂ ಅವ್ರದ್ದೇ ನಿರ್ಲಕ್ಷ್ಯ ಆಗಿರೋದ್ರಿಂದ ನಮ್ಗೆ ಈ ಥರ ಆಗಿರೋದು. ಅವರು ಒಂದು ಏನಂತ ಇದು ಮಾಡಿಲ್ಲ, ಅವರು ಬಂದು ನಮ್ಗೆ ನಿನ್ನೆ 3 ಗಂಟೆಯಲ್ಲಿ ಇದಾಗಿರೋದು. ಇವಕ್ಕೂ ಬಂದು ಅವ್ರು ಏನು ಅಂತ ಅದನ್ನು ನೋಡಿಲ್ಲ. ಅದಕ್ಕೆ ನಮ್ಗೆ ಇವಾಗ ಅದಕ್ಕೆ ತೊಂದರೆ ಆಗಿದೆ. ಅದನ್ನೇನಂತ ಇದು ಮಾಡಿ ಇದು ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಇದು ಏನು ರೈತ ಹೇಳುವಂಥ ಮಾತು, ಏನು ನೆನ್ನೆ ಆಗಿರುವಂತಹ ಘಟನೆಯಿಂದ ಸುಮಾರು 250 ಗಿಡಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ರೈತ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಏನು ನಮಗೆ 250 ಗಿಡಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿದೆ. ಇದಕ್ಕೆ ಬೆಸ್ಕಾಂ ಇಲಾಖೆ ಹೊಣೆ. ನಮ್ಮ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಇಲ್ಲಿ ಹಾಳಾಗಿರುವಂತಹ ಏನು ನಷ್ಟವನ್ನು ಭರಿಸ್ಕೊಡುವಂತಹ ಕೆಲಸ ಮಾಡಬೇಕು ಅಂತೇಳಿ ರೈತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಾಲ ಸೋಲ ಮಾಡಿ ರೈತ ಬೆಳೆದಂತಹ ಏನು ಬಂಗಾರದ ಒಂದು ದಾಳಿಂಬೆ ಬೆಳೆ ಈಗ ಸಂಪೂರ್ಣವಾಗಿ ಸುಮಾರು 250 ಗಿಡಗಳು ಸುಟ್ಟು ಕರಕಲಾಗಿ ಈಗ ರೈತ ಕಂಗಾಲಾಗಿರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದಿನ್ನೂರು ಗ್ರಾಮದಲ್ಲಿ ನಾನಿರುವಂಥದ್ದು. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಈಗಾಗಲೇ ಈ ಒಂದು ಏನು ಬೆಸ್ಕಾಂನ ರೈತರ ತೋಟಗಳಿಗೆ, ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಹ ಲೈನ್ ಹೋಗಿದೆ. ಇದೇ ಒಂದು ಲೈನು ಸುಮಾರು ಸಾಕಷ್ಟು ವರ್ಷಗಳ ಹಿಂದೆ ಈ ಒಂದು ಲೈನನ್ನು ರೈತರ ತೋಟಗಳಿಗೆ ಹಾಕಲಾಗಿದೆ. ಆದರೆ ರೈತರ ತೋಟಗಳ ಮೇಲೆ ಹೋಗಿರುವಂತಹ ಈ ಒಂದು ಲೈನ್ನ ಒಂದು ತಂತಿ ಕಟ್ಟಾಗಿ ತುಂಡಾಗಿ ರೈತರ ದಾಳಿಂಬೆ ಬೆಳೆದಿರುವಂತಹ ರಾಜಣ್ಣ ಅನ್ನುವಂತಹ ರೈತನ ತೋಟದ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಒಂದು ದಾಳಿಂಬೆ ಸುಮಾರು 250 ಗಿಡಗಳು, ಲಕ್ಷಾಂತರ ರೂಪಾಯಿ ಬೆಳೆ ಇರುವಂತಹ 250 ಗಿಡಗಳು ಈಗ ಸುಟ್ಟು ಕರಕಲಾಗಿದೆ. ಜೊತೆಗೆ ಈ ಒಂದು ತೋಟಕ್ಕೆ ಅಳವಡಿಸಿರುವಂತಹ ಏನು ಹನಿ ನೀರಾವರಿ ಪದ್ಧತಿಯ ಡ್ರಿಪ್ಪು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಈಗ ರೈತ ಕಂಗಾಲಾಗಿರುವಂಥದ್ದು. ಸಾಲ ಸೋಲ ಮಾಡಿ ಈ ಒಂದು ಬೆಳೆಗಳನ್ನು ಸುಮಾರು 2 ವರ್ಷಗಳಿಂದ ಪೋಷಿಸಿಕೊಂಡು ಈ ರೈತ ಬರ್ತಾ ಇದ್ದ. ಆದರೆ ಇದೀಗ ಸಂಪೂರ್ಣವಾಗಿ ನಾವು ನೋಡ್ಬೋದು, ಇದೇ ಒಂದು ವಿದ್ಯುತ್ನ ತಂತಿ ಏನಿದೆ, ಈ ಒಂದು ತಂತಿ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಸುಮಾರು 250 ಗಿಡಗಳು ಇವತ್ತು ನಾಶ ಆಗಿದ್ದಾವೆ. ಹಾಗಾಗಿ ರೈತ ಇವತ್ತು ಸಾಲ ಸೋಲ ಮಾಡಿ ಈಗ ಕಂಗಾಲಾಗಿ ಕೂತಿದೆ. ಈಗ ನಮ್ಮ ಜೊತೆ ಆ ರೈತನೇ ಇದ್ದಾನೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಏನಾಯಿತು ಆ್ಯಕ್ಚುಲಿ? ಯಾವ ರೀತಿ ಈಗ ನಿಮ್ಮ ತೋಟಕ್ಕೆ ಈ ರೀತಿಯಾಗಿ ಬೆಂಕಿ ಬಿತ್ತು? ಬೆಂಕಿ ನಿನ್ನೆ 3 ಗಂಟೆ ಸಮಯದಲ್ಲಿ ಒಂದು ಲೈನು ಕಟ್ಟಾಗಿ ಅದು ಗಿಡದ ಮೇಲೆ ಬಿದ್ದು ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಹುಲ್ಲಿನ ಇದರ ಮೇಲೆ ಎಲ್ಲ ತೋಟದ ರೌಂಡ್ಸ್ ಆಗಿ ಇದು ಹಬ್ಬಿಕೊಂಡು ಡ್ರಿಪ್ಸು ಎಲ್ಲ ಕರಕಲಾಗಿ ಸುಟ್ಟು ಹೋಗಿ ನಾಶವಾಗಿದೆ. ಇವಾಗ ಅದಕ್ಕೆ ಸೂಕ್ತ ನಮ್ಗೆ ಪರಿಹಾರ ಅಂತ ಏನೋ ಇದು ಮಾಡ್ತೀರಾ, ಅದನ್ನು ಮಾಡಿ ಇದು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯನ ಇದು ತಂತಿಗಳದು ಅಂತ? ಬೆಸ್ಕಾಂ ಅವ್ರದ್ದೇ ನಿರ್ಲಕ್ಷ್ಯ ಆಗಿರೋದ್ರಿಂದ ನಮ್ಗೆ ಈ ಥರ ಆಗಿರೋದು. ಅವರು ಒಂದು ಏನಂತ ಇದು ಮಾಡಿಲ್ಲ, ಅವರು ಬಂದು ನಮ್ಗೆ ನಿನ್ನೆ 3 ಗಂಟೆಯಲ್ಲಿ ಇದಾಗಿರೋದು. ಇವಕ್ಕೂ ಬಂದು ಅವ್ರು ಏನು ಅಂತ ಅದನ್ನು ನೋಡಿಲ್ಲ. ಅದಕ್ಕೆ ನಮ್ಗೆ ಇವಾಗ ಅದಕ್ಕೆ ತೊಂದರೆ ಆಗಿದೆ. ಅದನ್ನೇನಂತ ಇದು ಮಾಡಿ ಇದು ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ.
ಇದು ಏನು ರೈತ ಹೇಳುವಂಥ ಮಾತು, ಏನು ನೆನ್ನೆ ಆಗಿರುವಂತಹ ಘಟನೆಯಿಂದ ಸುಮಾರು 250 ಗಿಡಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ರೈತ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಏನು ನಮಗೆ 250 ಗಿಡಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿದೆ. ಇದಕ್ಕೆ ಬೆಸ್ಕಾಂ ಇಲಾಖೆ ಹೊಣೆ. ನಮ್ಮ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಇಲ್ಲಿ ಹಾಳಾಗಿರುವಂತಹ ಏನು ನಷ್ಟವನ್ನು ಭರಿಸ್ಕೊಡುವಂತಹ ಕೆಲಸ ಮಾಡಬೇಕು ಅಂತೇಳಿ ರೈತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಸಾಲ ಸೋಲ ಮಾಡಿ ರೈತ ಬೆಳೆದಂತಹ ಏನು ಬಂಗಾರದ ಒಂದು ದಾಳಿಂಬೆ ಬೆಳೆ ಈಗ ಸಂಪೂರ್ಣವಾಗಿ ಸುಮಾರು 250 ಗಿಡಗಳು ಸುಟ್ಟು ಕರಕಲಾಗಿ ಈಗ ರೈತ ಕಂಗಾಲಾಗಿರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ದಿನ್ನೂರು ಗ್ರಾಮದಲ್ಲಿ ನಾನಿರುವಂಥದ್ದು. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಈಗಾಗಲೇ ಈ ಒಂದು ಏನು ಬೆಸ್ಕಾಂನ ರೈತರ ತೋಟಗಳಿಗೆ, ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಹ ಲೈನ್ ಹೋಗಿದೆ. ಇದೇ ಒಂದು ಲೈನು ಸುಮಾರು ಸಾಕಷ್ಟು ವರ್ಷಗಳ ಹಿಂದೆ ಈ ಒಂದು ಲೈನನ್ನು ರೈತರ ತೋಟಗಳಿಗೆ ಹಾಕಲಾಗಿದೆ. ಆದರೆ ರೈತರ ತೋಟಗಳ ಮೇಲೆ ಹೋಗಿರುವಂತಹ ಈ ಒಂದು ಲೈನ್ನ ಒಂದು ತಂತಿ ಕಟ್ಟಾಗಿ ತುಂಡಾಗಿ ರೈತರ ದಾಳಿಂಬೆ ಬೆಳೆದಿರುವಂತಹ ರಾಜಣ್ಣ ಅನ್ನುವಂತಹ ರೈತನ ತೋಟದ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಒಂದು ದಾಳಿಂಬೆ ಸುಮಾರು 250 ಗಿಡಗಳು, ಲಕ್ಷಾಂತರ ರೂಪಾಯಿ ಬೆಳೆ ಇರುವಂತಹ 250 ಗಿಡಗಳು ಈಗ ಸುಟ್ಟು ಕರಕಲಾಗಿದೆ. ಜೊತೆಗೆ ಈ ಒಂದು ತೋಟಕ್ಕೆ ಅಳವಡಿಸಿರುವಂತಹ ಏನು ಹನಿ ನೀರಾವರಿ ಪದ್ಧತಿಯ ಡ್ರಿಪ್ಪು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಈಗ ರೈತ ಕಂಗಾಲಾಗಿರುವಂಥದ್ದು. ಸಾಲ ಸೋಲ ಮಾಡಿ ಈ ಒಂದು ಬೆಳೆಗಳನ್ನು ಸುಮಾರು 2 ವರ್ಷಗಳಿಂದ ಪೋಷಿಸಿಕೊಂಡು ಈ ರೈತ ಬರ್ತಾ ಇದ್ದ. ಆದರೆ ಇದೀಗ ಸಂಪೂರ್ಣವಾಗಿ ನಾವು ನೋಡ್ಬೋದು, ಇದೇ ಒಂದು ವಿದ್ಯುತ್ನ ತಂತಿ ಏನಿದೆ, ಈ ಒಂದು ತಂತಿ ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಸುಮಾರು 250 ಗಿಡಗಳು ಇವತ್ತು ನಾಶ ಆಗಿದ್ದಾವೆ. ಹಾಗಾಗಿ ರೈತ ಇವತ್ತು ಸಾಲ ಸೋಲ ಮಾಡಿ ಈಗ ಕಂಗಾಲಾಗಿ ಕೂತಿದ್ದಾನೆ. ಈಗ ನಮ್ಮ ಜೊತೆ ಆ ರೈತನೇ ಇದ್ದಾನೆ, ಅವ್ರನ್ನೇ ಮಾತಾಡಿಸ್ತೇನೆ. ಸರ್, ಈಗ ಏನಾಯಿತು ಆ್ಯಕ್ಚುಲಿ? ಯಾವ ರೀತಿ ಈಗ ನಿಮ್ಮ ತೋಟಕ್ಕೆ ಈ ರೀತಿಯಾಗಿ ಬೆಂಕಿ ಬಿತ್ತು? ಬೆಂಕಿ ನಿನ್ನೆ 3 ಗಂಟೆ ಸಮಯದಲ್ಲಿ ಒಂದು ಲೈನು ಕಟ್ಟಾಗಿ ಅದು ಗಿಡದ ಮೇಲೆ ಬಿದ್ದು ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಹುಲ್ಲಿನ ಇದರ ಮೇಲೆ ಎಲ್ಲ ತೋಟದ ರೌಂಡ್ಸ್ ಆಗಿ ಇದು ಹಬ್ಬಿಕೊಂಡು ಡ್ರಿಪ್ಸು ಎಲ್ಲ ಕರಕಲಾಗಿ ಸುಟ್ಟು ಹೋಗಿ ನಾಶವಾಗಿದೆ. ಇವಾಗ ಅದಕ್ಕೆ ಸೂಕ್ತ ನಮ್ಗೆ ಪರಿಹಾರ ಅಂತ ಏನೋ ಇದು ಮಾಡ್ತೀರಾ, ಅದನ್ನು ಮಾಡಿ ಇದು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯನ ಇದು ತಂತಿಗಳದು ಅಂತ? ಬೆಸ್ಕಾಂ ಅವ್ರದ್ದೇ ನಿರ್ಲಕ್ಷ್ಯ ಆಗಿರೋದ್ರಿಂದ ನಮ್ಗೆ ಈ ಥರ ಆಗಿರೋದು. ಅವರು ಒಂದು ಏನಂತ ಇದು ಮಾಡಿಲ್ಲ. ಅವರು ಬಂದು ನಮ್ಗೆ ನಿನ್ನೆ 3 ಗಂಟೆಯಲ್ಲಿ ಇದಾಗಿರೋದು, ಇವಕ್ಕೂ ಬಂದು ಅವ್ರು ಏನು ಅಂತ ಅದನ್ನು ನೋಡಿಲ್ಲ. ಅದಕ್ಕೆ ನಮ್ಗೆ ಇವಾಗ ಅದಕ್ಕೆ ತೊಂದರೆ ಆಗಿದೆ. ಅದನ್ನೇನಂತ ಇದು ಮಾಡಿ ಇದು ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಇದು ಏನು ರೈತ ಹೇಳುವಂಥ ಮಾತು, ಏನು ನೆನ್ನೆ ಆಗಿರುವಂತಹ ಘಟನೆಯಿಂದ ಸುಮಾರು 250 ಗಿಡಗಳು ಸಂಪೂರ್ಣವಾಗಿ ನಾಶ ಆಗಿದ್ದಾವೆ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ರೈತ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಏನು ನಮಗೆ 250 ಗಿಡಗಳು ಇವತ್ತು ಸಂಪೂರ್ಣವಾಗಿ ಹಾಳಾಗಿದೆ. ಇದಕ್ಕೆ ಬೆಸ್ಕಾಂ ಇಲಾಖೆ ಹೊಣೆ. ನಮ್ಮ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಇಲ್ಲಿ ಹಾಳಾಗಿರುವಂತಹ ಏನು ನಷ್ಟವನ್ನು ಭರಿಸ್ಕೊಡುವಂತಹ ಕೆಲಸ ಮಾಡಬೇಕು ಅಂತೇಳಿ ರೈತ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.